ಶಿರೂರುಗುಡ್ಡ ಕುಸಿತ ಪ್ರಕರಣದಲ್ಲಿ ನಾಪತ್ತೆಯಾಗಿದ್ದಂತ ಲಾರಿ ಇದೀಗ ಪತ್ತೆಯಾಗಿದೆ. ಹಲವು ದಿನಗಳಿಂದ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇತ್ತು. ಶಿರೂರುಗುಡ್ಡ ಒಂದ್ ರೀತಿ ಗುಡ್ಡದ ಭೂತ ಅಂತಾನೆ ಹೇಳ್ತಾ ಇದ್ರು. ಇದೀಗ ನಾಪತ್ತೆಯಾಗಿದ್ದಂತ ಲಾರಿ ಪತ್ತೆಯಾಗಿದೆ. ಇಸ್ರೋ ಹಾಗೂ ಮೆಟಲ್ ಡಿಟೆಕ್ಟರ್ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆಯನ್ನ ನಡೆಸಲಾಗಿದ್ದು, ಟಿಂಬರ್ ಲಾರಿ ನದಿಯಲ್ಲಿ ಪಲ್ಟಿಯಾಗಿರುವಂತಹ ಸ್ಥಿತಿಯಲ್ಲಿದೆ. ಕೇರಳ ಮೂಲದ ಭಾರತ್ ಬೆಂಜ್ ಲಾರಿ ಅದು. ನದಿಯಲ್ಲಿ ಇದೀಗ ಲಾರಿ ಪತ್ತೆಯಾಗಿದೆ. ಲಾರಿ ಜೊತೆಗೆ ಚಾಲಕ ಅರ್ಜುನ್ ನಾಪತ್ತೆಯಾಗಿದ್ರು. ಲಾರಿ ಪತ್ತೆಯಾದಂತಹ ಸ್ಥಳಕ್ಕೆ ಡಿಸಿ ಲಕ್ಷ್ಮೀಪ್ರಿಯ ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಕಾರವಾರದ ಶಿರೂರುಗುಡ್ಡ ಕುಸಿತ ಪ್ರಕರಣದ ಬೆನ್ನಲ್ಲೇ ಇದೀಗ ಲಾರಿ ಪತ್ತೆಯಾಗಿದೆ. ಇನ್ನು ಅರ್ಜುನ್ ಕುಟುಂಬಸ್ಥರು ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು. ಗಂಗಾವಳಿ ನದಿಯಲ್ಲಿ ಲಾರಿ ನಾಪತ್ತೆಯಾಗಿತ್ತು, ಇದೀಗ ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಸ್ರೋ ಹಾಗೂ ಮೆಟಲ್ ಡಿಟೆಕ್ಟರ್ ಮಾಹಿತಿಯ ಮೇರೆಗೆ ಟಿಂಬರ್ ಲಾರಿಯನ್ನ ಪತ್ತೆ ಹಚ್ಚಲಾಗಿದೆ. ನದಿಯಲ್ಲಿ ಇದು ಪಲ್ಟಿಯಾಗಿತ್ತು ಅಂತ ಕೂಡ ಹೇಳಲಾಗ್ತಾ ಇತ್ತು. ಇದೀಗ ಕಬ್ಬಿಣದ ರಾಡ್ ಸಿಕ್ಕಿದಂತಹ ಬೆನ್ನಲ್ಲೇ ಕಬ್ಬಿಣದ ಕುರುಹುಗಳು ಸಿಕ್ಕಿದೆ. ನಂತರದಲ್ಲಿ ಅಲ್ಲಿ ಪತ್ತೆ ಹಚ್ಚಿದಂತಹ ಸಂದರ್ಭದಲ್ಲಿ ಅಲ್ಲಿ ಲಾರಿ ಇದೆ ಅನ್ನೋದು ಪತ್ತೆಯಾಗಿದೆ. ಆದರೆ ಆ ಲಾರಿಯಲ್ಲಿದ್ದಂತಹ ಅರ್ಜುನ್ ಸಾವನ್ನಪ್ಪಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಈಗಷ್ಟೇ ಕಾರ್ಯಾಚರಣೆಯನ್ನ ಕೈಗೊಂಡಿದ್ದಾರೆ. ಒಂದು ಕಡೆ ಮಳೆ ಸುರಿತಾ ಇದೆ, ಮಳೆ ನಡುವೆ ಕಾರ್ಯಾಚರಣೆ ಮುಂದುವರೆದಿದೆ.